सेवित पादपीठम् वामेन विग्रहवरेण कलत्रवन्तम् वाराणसीपुरपतिं भज विश्वनाथम्। ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಮೇಲಕ್ಕೆ ನೀರು ಈ ಬಡವರ ಕಷ್ಟ ಕೇಳಿದವೇ ನಿನಗೆ. ನನ್ನನ್ನ ನಮ್ಮನ್ನು ಹಗಲು ರಾತ್ರಿ ಎನ್ನದೆ ಸಾಕ್ಷಿ ಸಲಹೆ ದುಡಿದು ನಮ್ಮನ್ನು ದೊಡ್ಡವರಾಗಿ ಮಾಡಿದರೆ ಅಂತ ನನಗೆ ಯಾವುದೇ ಕಷ್ಟ ಕೊಡಬೇಡ ಅಂತ ನಾನು ನಿನ್ನಲ್ಲಿ ಸರಬಟ್ಟೆ ಬೇಡಿಕೊಳ್ಳುವಂತಾಗಿ ಸರಬಟ್ಟೆ ಬೇಡಿಕೊಳ್ಳುವೆನು.
ಸ್ವಚ್ಛಾಗಿ ನಿಮ್ಮಂತ ಬಲಿಯವರಿಗೆ ಬೀಳೋ ಏನಲ್ಲ ಈ ಸರಿತ ಸುಮ್ಮನೆ ದಾರಿ ಬಿಡು ನಾನು ಹೋಗ್ಬೇಕು. ಈ ಕಲಿಗಾಲದಲ್ಲಿ ದುರುಡರ ಆಡಳಿತವೇ ಕ್ಷಮ ಈ ಕುಬೇರನ ದೂರ ಮಾಡಿಕೊಂಡು ಕಳೆದುಕೊಳ್ಳಬೇಡ ನಿನ್ನ ಸುಖದ ಹಾದಿ. ಸುಮ್ಮನೆ ನನ್ನ ಆಸೆ ಅಂತ ಈಡೇರಿಸಬಾರದು. ಏನ್ ಮಾಡಿಕೊಳ್ಳುವನಿ ಮುಟ್ಟದರೆ ಹೆಣ್ಣನು ಮುಟ್ಟಲು ಬಂದರೆ ನನ್ನ ಚಪ್ಪಲಿಂದ ನಿನ್ನನ್ನು ಚಪ್ಪರಿಸಬೇಕಾಗುತ್ತದೆ. ಜೋಕೆ ಸೋಕೆನೆಂದು ಮಾತನಾಡುವ ಚಲಿಯ ಸರಿತ. ಈ ಬೆಟ್ಟದ ಸಿಂಹದ ಕಾಮರಾಜನಿಗೆ ಚಪ್ಪಲಿಂದ ಚಪ್ಪರಿಸುವ ಎಣ್ಣೆ ನೀನ. ಹಾಗಾದರೆ ಈಗಲೇ ನಿನ್ನನ್ನು ಒತ್ತು ಒಯ್ದು ನಿನ್ನ ಶೀಲಹರಣ ಮಾಡುವೆ. ಅದು ಯಾರು ಬಂದು ಕಾಪಾಡುತ್ತಾರೆ ನೋಡೇ ಬಿಡನೆ. ಏ ಪಾಪಿ ಬರದಿರು ಸಾಗಿ ಮುಂದೆ ಮುಂದೆ ಬಂದು ನನ್ನ ಮೈ ಮುಟ್ಟಿದೆ ಈ ನಿನ್ನ
ಮುಟ್ಟಿದ ಕೈಗಳು ಕಚ್ಚ ಕಚ್ಚನೆ ಕೈಗೆ ಹಾಕುತ್ತಾರೆ ಆ ನನ್ನ ಅಣ್ಣಂದಿರು. ಎಲೆ ಬಡವರ ಮನೆ ಬಿಂಕದ ಎಣ್ಣೆ ತಿನ್ನಲು ತುತ್ತು ಅನ್ನಕ್ಕೆ ಗತಿ ಇಲ್ಲದ ಮತ್ತಿಗೇಡಿ ನಿನ್ನ ಅಣ್ಣಂದಿರು. ಗರ್ಜಿಸುವ ಈ ಸಿಂಹದ ಕೈಗಳನ್ನು ಕತ್ತರಿಸುವುದು ಆಕಾಶಕ್ಕೆ ಏಣಿ ಹಚ್ಚಿದಂತೆ ತಿರೆ. ಲೇ ಸರಿತಾ, ಮರ್ಯಾದೆಯಿಂದ ನನ್ನನ್ನು ಮೆಚ್ಚಿಕೊಂಡು ನಿನ್ನ ದೇಹದ ಸುಖವನ್ನು ನನಗೆ ಕೊಟ್ಟರೆ ಸರಿ, ಇಲ್ಲದಿದ್ದರೆ ಜಿಂಕೆಯನ್ನು ಹುಲಿ ಒಂದು ಬೇಟೆಯಾಡುತ್ತೆ. ಮೈ ಪರಿಚಯ ತೀರಿಸಿಕೊಳ್ಳುವೆ ನನ್ನ ಚೆನ್ನ. ನಿಮ್ಮಂತ ಬೀದಿ ನಾಯಿಗಳಿಂದ ನನ್ನ ಚೀಲ ಕಳೆದುಕೊಳ್ಳುವಂತ ಹೆಣ್ಣು ನಾನಲ್ಲ. ನಿಮ್ಮಂತ ನಾಯಿಗಳನ್ನು ಈ ಭೂಮಿ ಮೇಲೆ ಸೆದೆ ಬಿಡುವ ಗರತಿ ಹೆಣ್ಣು ಸರಿತಾ. ಗರತಿ ಗರತಿ ನಾನೆಂದು ಹಾರಾಡುವ ಸರಿತ. ಈ ಕಲಿಯುಗದಲ್ಲಿ ಗರಿತರ ಬಿಚ್ಚಿಟ್ಟೇಳುವೆ ಕೇಳು. ಗಂಡನಿಗೆ ಬಟ್ಟೆ ತೊಳೆಯಲು ಹೇಳಿ ಹೋಗಿ ಹಳ್ಳ ಕೊಳ್ಳದ ದಂಡಿನ ಕಟ್ಟಿಗೆ ಮರಿಯಲ್ಲಿ ತಿಂಡಿ ತೀರಿಸಿಕೊಳ್ಳುವ ಮಹಾನ್ ಗರಿತರು ಎಷ್ಟಿಲ್ಲ ನೀನಿನ್ನ ಕಲಿಯುಗದಲ್ಲಿ. ಗಂಡನಿಗೆ ಮರೆ ಮಾಡಿ ಮಬ್ಬಿನ ಗುಳಿಗೆ ಹಾಕಿ ಮಲಗಿಸಿ ಮತ್ತೊಬ್ಬನ ಜೊತೆ ಮಲಗಿ ಎದ್ದು ಬರುವ ಜಾಡು ಎಷ್ಟಿಲ್ಲ ಈ ನಿನ್ನ ನೀಚ ಸಮಾಜದಲ್ಲಿ. ಇಂಥ ಗಬ್ಬ ಜಗದಲ್ಲಿ ನಾನೊಬ್ಬಳ ಗರತಿ ಎಂದು ಏಕೆ ಕೂಗುತ್ತಿದ್ದೆ? ನನ್ನ ಬಳಿ ಕೊರೆದಾದ ನಿನ್ನ ಬದುಕನ್ನು ಹಸನ ಮಾಡಿ ಮಹಾರಾಣಿ ಅಂತ ಮೆರೆಸುವೆ ನಾನೇ ಅರಮನೆಯಲ್ಲಿ. ಯಾರಾದ್ರೂ ನನ್ನ ಕಾಪಾಡಿ. ಪಾಪಿಯ ಕೈಯಿಂದ ನನ್ನ ತಂಗಿಯ ಮೈ ಮುಟ್ಟುವುದು ಸೊಕ್ಕು ಬಂದ ನಿನಗ ದೂರ ಸರಿಯಲ್ಲ ದುರಂಕಾರಿ ದುರಂಕಾರಿ. ಅಧರ್ಮದ ಪಥದಲ್ಲಿ ಸಾಗಿದ ಈ ಜಗದಲ್ಲಿ ದುರಂಕಾರದಕ್ಕೆ ಬೇಕಾದ ಮಾತ್ರವಿದೆ. ಈ ಕಾಡಿನ ಸಿಂಹಕ್ಕೆ ಅವ ಏಳಿಗಾರಿ ಪದಗಳಿಂದ ನಿಂದಿಸಿದ. ಈ ಕನ್ನೆತ್ತ ಹರಿದಾಟುವುದೇ ನನ್ನ ಜನ. ನನ್ನ ಮುಂದೆ ಪೌರಿಸದ ಮಾತನಾಡಿದ ಈ ಹೆಣ್ಣ ಸಂಖ್ಯೆ ನಿನ್ನ ತಂಗಿ ಆದರೇನು MP MLA ಸೋದರರಾದರೇನು ಇವಳ ಶಿಲಾರನ ಮಾಡಲು ಬಿಡುವುದಿಲ್ಲ. ಕಾಮರಾಜ ಕಾಮರಕ್ಕಾಗಿ ಕಾಮರಾಜ ಕಾಮರ ಬಿತ್ತ ತಲೆಗೆ ಹಚ್ಚಿಕೊಂಡು ಹುಚ್ಚಲಂತ ಮಗಬೇಡ. ಅದೇ ಹುಚ್ಚಿನಿಂದ ಕಚ್ಚು ಬಿಚ್ಚುವ ಕಾರ್ಯಕ್ಕೆ ಕೈ ಹಾಕಿದ್ದಾದರೆ ಇಲ್ಲಿ ನಿಂತಿರುವ ಮಾರುತ ಮಂದಿರ ಮುಂದೆ ಮರಳಿ ಬಾರದ ಲೋಕಕ್ಕೆ ಕಲಿಸುವೆ. ಎಚ್ಚರ ಎಚ್ಚರ. ಈ ಕಲಿಯುಗದಲ್ಲಿ ಕಾಮರಾಜನ ಹೆಸರು ಕೇಳಿದರೆ ಕೂಸಿನ ಉಸಿರುತ್ತಾ ನಿಂತು ಹೋಗೋಷ್ಟು ಪರಾಕ್ರಮಿ ನಾನು.
ಬಿತ್ತರಿಸುವೆಯಾ? ಈ ದಿನ ನಿನ್ನ ಕಳೆಬರ ಕಳಿಸಿ ವೃತ್ತಕ್ಕೆ ರಚನಾ ಬ್ರಹ್ಮ ರಚಿಸಿಲ್ಲ. ಅಂದ ಮೇಲೆ ಬದುಕುಳಿದು ಬಂದಿರುವೆಯಾ? ಮುಂದೊಂದು ದಿನ ನನ್ನ ಕೈಯಲ್ಲಿ ಸಿಕ್ಕಾಗ ನಿನ್ನ ನಾಮಕ್ಕೆ ಅಂಕೆ ಆಡುವೆ. ಲೇ ಸರಿತಾ, ಇಂದು ನಿನ್ನ ಬಂದ ಉಳಿದುಕೊಂಡೆ. ಮುಂದೊಂದು ದಿನ ನಿನ್ನ ಶೀಲ ಉಣ್ಣುವುದೇ ನನ್ನ ಆಟ. ಈ ಕಾಮರಾಜ ಕಣ್ಣಿಂದ ಹೆಣ್ಣನ್ನು ಹಾಗೆ ಬಿಡುವುದಿಲ್ಲ. ಇದೇ ಪ್ರೆಸಿಡೆಂಟ್ ಕಿಂಗ್ ಜಂಗಲ್ ಕಾಮರಾಜ್ ಅಂತ ಹೋಗ್ತೇನೆ. ಮತ್ತೆ ಬಂದೇ ಬರ್ತೇನೆ. ಹೋಗು ಕಾಮರಾಜ, ಹೋಗು. ಹಳೆ ಬರದ ಮುನ್ಸೂಚನ ಬ್ರಹ್ಮ ವರ್ತಮಾನದಲ್ಲಿ ತಿಳಿಸುವಂತಿದ್ದರೆ ಈ ಜಗತ್ತಿನಲ್ಲಿ ಜನರ ಜೀವನ ಜಂಜಾಟವೇ ಸಾಗುತ್ತಿರಲಿಲ್ಲ. ಯಾರ ಕಡೆ ಬರ ಯಾರು ಕಲಿಸುವರು ಅದು ಮುಂದೆ ನೋಡೋಣ. ಈ ಜಗದ ನೇಮ ಯಾಕಂದ್ರೆ ಸಹಿತ ಪೂಜೆ ಮುಗಿದ ತಕ್ಷಣ ಮನೆಗೆ ಬಂದ ಬಿಡಬಾರದೆ. ಆ ಬಂಡರ ಜೊತೆಗೆ ಏಕೆ ಕಳಿಸಿದಮ್ಮ ಮಾತಿನ ಚಕಮುಖಿ? ನಾನು ಪೂಜೆ ಮುಗಿಸಿಕೊಂಡು ಮನೆಗೆ ಹೊರಟಿದ್ದೇನಾ? ಅದೇ ಹೋಗುವ ಸಮಯದಲ್ಲಿ ಆ ಕಾಮಕ ಬಂದು ನನ್ನ ನಾಟ ಹಾಕಿದ. ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಹಾನ ಶೀಲ ಎರಡೂ ಕಪಾಟಿ. ಇಲ್ಲದಿದ್ದರೆ ಈ ನಿನ್ನ ತಂಗಿಯ ಶೀಲು ಹಾಳಾಗಿ ಹೋಗುತ್ತಿತ್ತನ ಹಾಳಾಗಿ ಹೋಗುತ್ತಿತ್ತು. ನಮ್ಮ ಬದುಕಿನ ಆಯುಧ ಸಂತು. ಆ ಸಂತುಕೋರರ ಕೈಗೆ ಸಿಗುತ್ತಲ್ಲ, ನಾವ ನಂಬಿದ್ದವರು ಕೈ ಬಿಡಬೇಕಲ್ಲ ತಂಗಿ. ನಮ್ಮ ರಾಜದವರು ಅಲ್ಲವರಾಯ ನಮ್ಮ ಬೆಂಬಲಿಗೆ ನಿಂತಿರುವಾಗ ಯಾಕೆ ಚಿಂತೆ ತಂಗಿಯಮ್ಮ? ನೋಡು ಸಹಿತ ಇಲ್ಲಿ ನಡೆದ ವಿಷಯ ನಮ್ಮಿಬ್ಬರಲ್ಲೇ ಇರಲಿ. ಕೋಪಿಷ್ಟನಾದ ಭದ್ರನಿಗೆ ಹೇಳುವುದನ್ನೊಂದು ಮಾತು ಕೊಡಮ್ಮ. ಯಾವತ್ತು ನನಗೆ ನಾನು ಈ ವಿಷಯ ಹೇಳೋದಿಲ್ಲ. ತೆಗೆದುಕೊಂಡ ಈ ನನ್ನ ಮಾತು. ಭದ್ರ ಬರವೇಳಾಯ್ತು, ಬಾಮ ಮನೆಗೆ ಹೋಗೋಣ. ಸರಿ ಆಯ್ತಾ?
ಹೆಂಗ್ ಬೈತಾರಂತ್ರಿ ನೀರ್ ಬಿಡು ನಿಂಗೆ ನನ್ನ ಹೆಣ್ದಾಗ ನಿನ್ ಪಂಚಾಯತ್ ಬರವಲ್ತು ಅಂತ ನೀರ್ ಬಿಡೋದಷ್ಟ ನನ್ ಕೆಲ್ಸ. ನೀರ್ ಬಂದಿಲ್ಲ ಅಂದ್ರ ಅವ್ರ ಪೈಪ್ ತೂತ್ನ್ಯಾಗ ಕಸ ಕುಂತ್ರ ನಾ ಕ್ಲೀನ್ ಮಾಡ್ಬೇಕು. ಅವನು ಹೋಗ್ಲಿ ನಡಿ ಅಂತ ಒಂದ್ ಆಡ್ ತಗೊಂಡು ಆಕಿಂದು ಕ್ಲೀನ್ ಮಾಡೋದ್ರಾಗ ಹಾದು ಬಾಜು ಮನೆಯವ್ರು ಶುರು ಮಾಡ್ಬಿಡ್ತಾರ್ರಿ.
ಐತಿ ನಿಮ್ ಆಡ್ ಸ್ವಲ್ಪ ನಮ್ ನೆಲದಾಗ ಅಳ್ಳಾಡ್ತೀ ಅಂತ ಒಗ್ಗವನ ನನ್ನದ್ರಾಗ ಆ ಗಟ್ಟಿ ಮನಿ ಗಿಡ್ಡಿ ಮುದುಕಿ ನೀನು ಬರ್ಬಾರ್ದು ಬರ್ಲಿ ಬರೀ ತೆಳಗಿನವ್ರಿಗೆ ಬಿಟ್ಟು ನಿಂಗೆ ಆ ಗಡ್ಡಿ ಮೇಲೆ ನೀವು ಏನ್ ಪಾಪ ಮಾಡಿವಂತ ಪ್ರವಚನ ಶುರು ಮಾಡೇ ಬಿಟ್ಟಾಳ ಹಂಗಾಗಿ ಹಗಲು ರಾತ್ರಿ ಕಣ್ಣಿಗೆ ನಿದ್ದಿಲ್ದ ತಲೆ ಸುದ್ದಾಗದಂಗಾಗಿ ಈ ಕಡೆ ಬರೇ ಹಿಡ್ಕೊಂಡು ನಮ್ ನೆಲದಾಗ ಆಡ್ಸಿ ನೀರಿಂದ ಹುಡುಗಿ ಬಿಂದಿಗೆ ಹೊತ್ಕೊಂಡು ಈ ಕಡೆನೆ ಟಣಕ್ 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 ಅಂತ ಬರ್ತೈತಲ್ಲ ಹುಡುಗಿ ಸಂಜೆಗ ಸಿಗ್ತಾಳೋ ನಿಂಗೆಗ ಸಿಗ್ತಾಳೋ ಹೆಂಗನ ಮಾಡಿ ಹುಡುಗಿನ ಕ್ಯಾತ್ ಹಾಕೊಂಡು ನಡದಾರೆಗ ಕೈ ಕೊಡೋದೇ ಒಳ್ಳೇದ ಬರ್ಲಿ ವಿಚಾರಿಸ್ಕೊಳ್ಳೋಣ ಇದು ಖಾಲಿ ಕೂಡ ಅಲ್ರಿ ಮೊಸರು ಮಾರಕ್ ಬಂದಿರ ಪೀಸ ಈ ಪೀಸ್ ನೋಡಿದ್ರೆ ನಮ್ದು ಏನ್ ನಿನ್ ರೇಟ್ ನಿನ್ನ ಮರ್ಯಾದ ಸ್ವಲ್ಪ ಗೋಡೆ ಕೆರ್ಕೊಂಡ್ ಬರೋಗ ನಾನೇ ಕೇಳ್ಬೇಕ ನಿನ್ನ ಹುಡುಗಿ ಕೇಳತು ನಿನ್ನ ಮೊಸರಿನ ರೇಟ ಯಾಕ ತಿಳ್ಕೊಂತೆ ಹಿಂಗ ಅಲ್ಲ ಮುಲ್ಲ ಹಳೆ ಮುಲ್ಲ ಹಿಂಗ ಬೇರೆ ಏನು ತಿಳ್ಕೊಂಡ್ ಬಿಡ ಬಾಳ ತುಟ್ಟಾಯ್ತ್ರಿ ಆ ಸಂಧಿ ಮನಿ ಶೇರಿಗೆ 5 ರೂಪಾಯಿ ಮುಲ್ಲ ಅಕ್ಕಿ ಸಂಧಿ ಮನಿ ಸಂಗನ್ ಮೊಸರ ಅಳಕಾಗಿರ್ತೈತಿ ಮೊಸರ ಗಟ್ಟಿಯಾಗಿರ್ತೈತಿ ಒಂದು ತಾಲಿಗೆ 10 ರೂಪಾಯಿ ಕೊಡ್ತೀನಿ ನೋಡ ಅಳಕಿದ್ರೇನು ಗಟ್ಟಿ ಇದ್ರೇನು ಅಂದ್ರೆ ತಂಪಾದ್ರೆ ಸಾಕ ಅಳಗಾದ್ರೇನು ಓದ್ತಾದ್ರೇನು ಓಟ್ಮೇಲೆ ತಣ್ಣಗಾದ್ರೆ ಸಾಕ ಅಯ್ಯಯ್ಯ ಬರೀ ತಣ್ಣ ಮಾಡ್ಕೊಳ್ಳೋ ನೀವು ರೊಕ್ಕ ಖರ್ಚು ಮಾಡವಲ್ರಿ ಹೋಗಲ್ ಬಿಡ ಹೋಗಿ ಸಂಗಿ ಮನಿ ಸಂಗನ ನಮ್ಮ ಮೊಸರು ತೆಗಿ ಸ್ವಲ್ಪ ಮೇಲೆತ್ತೆ ಯಾಕ ಮುಲ್ಲ ಮುಲ್ಲ ಏನಾರ ಮೇಲೆ ಎತ್ತದ ಆ ಗಡಿಗೆ ಮೇಲಿನ ವಸ್ತ್ರ ಎತ್ತು ಅಂದ್ರೆ ಆ ಗಡಿಗಿನ ಇಲ್ಲಿ
ಕುಂತಿರೋ ಹಣ ತೋರ್ಸು ಅಂದೆ. ಅವನ ಒಲ್ಲೆ ನೀನೊಲ್ಲ ಅವ್ರಿಗೆ ತೋರ್ಸೋಣ ಗಡಿಗೆ. ಏ ಮುಲ್ಲ ಮುಲ್ಲ 18 ವರ್ಷದ ಕಾಪಾಡ್ಕೊಂಡು ಬಂದದ ಈ ಗಡಿಗೆ ಮೇಲೆ ಅರಿವಿ ತೆಗಿ ಅಂತೆಲ್ಲ ನಮ್ಮ ಅಪ್ಪ ನನ್ನ ಜೀವನ ತಗೊಂಡು ಬಿಡ್ತಾನೆ. ಬರೇ ಗಡಿಗೆ ನೋಡಿದ್ರೆ ಮೊಸರು ಕಟ್ಟಿ ಮಾಡೋರು ನಾವಲ್ರಿ. ಆ ಗಡಿಗಿನ ತೋರ್ಸಿ ಅಂದ್ರೆ ಮೊಸರು ತಗೊಂತೀನಿ, ಇಲ್ಲಾಂದ್ರ ನಿಂಗಿಷ್ಟ. ಹಿಂಗಂದ್ಯ ನೋಡಪ್ಪ, ನಾ ಅರ್ಬಿ ತೆಗೆದು ತೋರಿಸ್ತಾನ, ನೀ ದೂರ ನಿಂತ ನೋಡ್ಬೇಕಾ, ಮತ್ತ ಗಡಿಗೆದು ಮುಟ್ಟಂಗಿಲ್ಲ. ಮತ್ ನೀ ಏನಿದ್ರು ನೀ ಅಲ್ಲೇ ನಾ ಅಲ್ಲೇ ದೂರ ನಿಂತ ಮಾಡ್ಬೇಕು. ಮತ್ತ ದೂರದಿಂದ ನೋಡಿದ್ರೆ ಗೊತ್ತಾಗತ್ತ ನೀನು ಮೊಸರಿನ ಗಮ್ಮತ್ತು ಮುಂದಿನಿಂದ ಮಾತ್ರ ತಿಳಿಸ್ತ. ಹೌದಾ? ಹಂಗಾದ್ರ ತೆಗಿಲ ನಾಜುಕಂತ ನಾಚಬೇಡಪ್ಪೋರಿ. ತೆಗಿಲ ತೆಗಿಲ ತೆಗಿಯಾರ ಅನ್ನೋ ಒಳಗಿನ ಗಡಿಗೆ ಆ ಒಳಗಿನ ವಸ್ತ್ರ ತೆಗಿ ಅಂದೆ. ತೆಗಿಲ ತೆಗಿ. ಇನ್ನೊಂದ್ ಸ್ವಲ್ಪ ಅಲ್ಲೇ ನಿಂತ್ ನೋಡ್ಬೇಕಾ? ಮತ್ತ ಗಡಿಗೆ ಒಂದು ಸಲನಾದ್ರೂ ನೋಡೇ ಇಲ್ಲ ಈ ಜೀವನ. ಒಂದು ಸರ್ತಿ ಮುಟ್ಲೇ ಮುಟ್ಟಕ್ ಹೋಗಬೇಡ. ಏನೇ ಇದ್ರು ಮುಟ್ಟಿದ್ರೆ ನನ್ನ ಮೊಸರು ಹಾಳಾಗ್ತೈತಿ. ಅಲ್ಲಿ ಗಂಡ ಮಗು ನಿಲ್ತಾರ್ತೇವಪ್ಪ, ಗಂಡ ಮಗುವ ನೆಲೆಯಿಲ್ಲ. ನಮ್ಮ ಅಣ್ಣ ಹೆಣ್ಣು ಮಕ್ಳು ಅಂದ್ರೆ ಬಹಳ ಪ್ರೀತಿ ಇರುತ್ತೆ. ಹೆಣ್ಣು ಮಗು ಅಲ್ಲೇ ನಿಂತ್ಲಾರ್ಬೇಕಿಲ್ಲ, ಅತ್ತ ಬರಂಗಿಲ್ಲ. ಮುಟ್ಲಾರ ಎಷ್ಟು ಇಡ್ತೀವಿ ಹುಡುಗಿ. ಒಂದಲ್ಲ ಒಂದು ದಿನ ಅಡಿಗೆಗೆ ಬೇರೆಯವರು ಸಾಗಿಸ್ತಾರೆ ಕೈ. ಹೌದಾ? ನಿನ್ನ ಹೆಸರು ನಿನ್ನ ಹೆಸರು ನನ್ನ ಹೆಸರು ನಿನ್ನ ಹೆಸರು ಮತ್ತೆ ಇನ್ನೇನೆ ಚಂದದಿ ಬಿಡು, ಅಯ್ಯಪ್ಪ ಚಂದದಿ ಬಿಡು. ಅಯ್ಯ ನನ್ನ ಹೆಸರ ಸಂಗು ಅಂತ. ನಿನ್ನ ಹೆಸರು ಸಂಗಿ ಅಂತ. ಅವ್ರ ಅಪ್ಪನ ಹೆಸರು ಕೇಳೋ ಕೇಳ. ನಮ್ಮ ಅಪ್ಪನ ಹೆಸರ ಬೋಸಡಿಕೆ ಅಂತ. ಅದೇ ನಾನು ಹೇಳಿದ್ದು ಬೋಸುಡಿಕೆ. ಮುಲ್ಲ ಮುಲ್ಲ ಹೆಂಗತ್ತಿನ ಮರ್ಯಾದ ನೋಡ್ರಿ, ಮನ ಉದ್ರ ಕಡ್ಡಿ ಹೆಂಗ ಎಷ್ಟು ಹಾರಾಡಕತ್ತಲ್ಲ. ನಮ್ಮಪ್ಪ ಸೌಕರ್ಯ ಮನೆಗೆ ಕಾರ್ಪೆಂಟ್ರಿ ಕೆಲಸ ಮಾಡ್ತಾನೆ. ಅದೇ ಮಾಡಿ ಮಾಡಿ ಎಲ್ಲಾರು ಊರ ಕಟ್ತಾರ ಬೋಸುಡಿಕೆ. ಏಯ್ ಹಂಗೆಲ್ಲ ಅನ್ಬಾರ್ದಪ್ಪ ನಮ್ಮ ಅಪ್ಪಗ. ಸಂಗಿ ಏ ಸಂಗಿ ಏ ಸಂಗಿ ನಾನ್ ಹಿಂಗ ನನ್ನಡಿಗೆ ವ್ಯಾಪಾರ ಕೊಡು. ಒದ್ರ ಬೇಡ ಅಲ್ಲ ಮಾಡಿಲ್ಲ. ಹೊತ್ತು ಭಾಳ ಐತಿ. 5 ನಿಮಿಷ ಲವ್ ಮಾಡೋಣ, ಬರ್ತೀಯಾ? ಯಾವಣ ಪಗಲ್ ಬಿಡು ಮಮ್ಮ. ನಿನ್ನ ಹೆಸರೇನ? ನನ್ನ ಹೆಸರ ಬರ್ಕೋಬೇಡ ಬಾಳ. ನನ್ನ ಹೆಸರ ಚೆನ್ನಾಗಿ ಹೇಳ. ನಂಗೆ ಅಂತ ನಿಂಗು ಮಮ್ಮ. ಹೇಳು ಮಾಯಿ. ನಿಂಗು ಮಮ್ಮ. ಹೇಳ ಸಂಗಿ. ಮಾಡಲ್ವಾ ಹೇಳ ಮಾಡಲ್ವಾ ಮಾಡ್ಬಿಡೋಣ. ಮತ್ತೆ ನೋಡ ವಾಟಿಕ ಶಾಂತಿ ಹಚ್ಚಿ ತೊಳೆಗಳ ಎನ ಚಂದನರ ತವ ಕೂದಲ ನಾಗರತು ಅಂತ ತೆರೆದಿಟ್ಟಿರುತ್ತವ ಅವರ ಮನೆಯ ಬಾಗಿಲ. ಕೆಂಪನ ಹೆಣ್ಣಾಕಿ ನೆಮ್ಮದಿಗೆ ಬರುವಾಕಿ ಗುಂಪಿನಾಗ ಇಬ್ಬರು ನನ್ನ ಕೈ ಮಾಡಿ ಕರೆಯಾಕಿ.
ಈ ಗಡಿಗೆ ಬಹಳ ಜಾಕಿ ಮಾಡ್ಕೊಳ್ಳಂದ್ರ ಕಂಡವ್ರ ಅಡ್ಡಾಡ ದಾರಿ ಮೇಲಿಟ್ಟು ಇಂತ ನಾಡಿಗಳು ಚಡಿ ಮಾತಾಡ್ಕೋ ಅಂತ ನಿಂತಿರುತ್ತೆ. ಯಾವಂದನ ಕಾಲು ತಗಲಿಸಿ ಹೊಡಿತೀವ ಅಂದ್ರ ಹೆಂಗವ್ವ ಮುಂದಿನ ಗತಿ. ಏ ಯಪ್ಪ, ಯಾರಪ್ಪ ನನ್ನ ಗರಿಗೆ ಕಲ್ಲು ಹೆತ್ತಾವ? ಯಾರ ನನ್ನ ಗರಿಗೆ ಮುಟ್ಟಾವ? ಊರಾಗ ಯಾರಿಗ ಧೈರ್ಯ ಐತೆ ಮತ್ತ? ಯಾರಿವ್ರ ಯಪ್ಪ? ಇವರ ಅದಾರಲ್ಲ ಡ್ಯಾಡಿ, ಅಲ್ಲಿ ನಿಂತಾರಲ್ಲ ಅವರು ನಮಸ್ಕಾರ್ರಿ ಸುಡ್ಕವ್ರಿ. ಸ್ವಲ್ಪ ಬಿಡಿಸಲಿ ಬೇವರ್ಸಿ .dk ಅಂತ. ಹೌದು, ಯಾರ್ಲೆ ನೀನು? ನಾನ್ರಿ ಈ ರಾಮನಾಳ್ ವಾಟರ್ ಮ್ಯಾನ್. ನಿಂಗೆ ಅಕ್ಕವನ ಅವನ ಯಾವ ಮಗಳ ಏಪ್ಪ ಯಾವ ಮಗಳ ಏಪ್ಪ ಅಲ್ಲ, ಈ ಗಡಿಗೆ ಮೇಲೆ ಬಟ್ಟೆ ಮುಚ್ಚು. ಇವನು ನಳದಾಗಿನ ನೀರು ನಿನ್ನ ಗಡಿಗೆ ಮ್ಯಾಗ ಬಿತ್ತು ಅಂತೀನಿ. ಇಲ್ಲಿ ಬಿಡ ಹಂಗೇನ್ ಆಗಂಗಿಲ್ಲ ಯವ್ವ, ವಾಯಪ್ಪ. ಒಂದನಿ ಬಿತ್ತು ಅಂದ್ರ ನಿನ್ನ ಗಡಿಗೆ ಮೊಸರು ಎಲ್ಲ ಇವ್ ಹಳಕಿನ ಮಾರಿತಾರ ಪಿಸರು ಆಗ್ತದ ಅಂದಂಗ ಇವನು ಜೋಡಿ ಏನ್ ಮಾತಾಡಕತ್ತಿವ? ಏ ಯಪ್ಪ ಯಪ್ಪ, ಇವರ ಅದಾರಲ್ಲ ಇವರ ಅದಾರಲ್ಲ ಅಲ್ಲಿ ಅದಾರ ಹೇಳ. ನೋಡ ಪಾಪ ಹೆಂಗೈತೆ ಅದ ಕೂಸ, ನೋಡ ಹೆಂಗೈತೆ ಮೂಕ ಇದನ್ನ ಎಲ್ಲ. ಅವ್ರು ನನಗ ವ್ಯಾಪಾರ ಮಾಡಕತ್ತಿದ್ರ ಅದಕ್ಕ ಸ್ವಲ್ಪ ನೋಡಿಪ್ಪ. ಅಲ್ಲವ, ಈ ನನ್ನ ಮಗನಿಗೆ ರಾಮನಾಳಗ್ 100 ಬಿಡಕ್ಕೆ ಟೈಮ್ ಇರಲ್ಲ. ಇಲ್ಲ ಇವನು ಮೊಸರು ತಿನ್ನ ಇವಾಗ ಇವನಿಗೆ ಎಲ್ಲಿದೆ ಬಿಡವ. ನಾನ್ ಮನ್ಸು ಮಾಡಿದ ಆ ಗಡಿಗಿನ ಕರ್ದಿ ಮಾಡಿ ತಳನೆ ತಳ್ಳು ಮಾಡು. ಇವತ್ತು ತಳತಂಬುತ್ತೆ ಹಿಂಗಾಗೇನ್ರಿ ಇವ. ಅಲ್ಲ, ಗಡಿಗೆ ಖರೀದಿ ಮಾಡೋ ಮುಸಿಡ್ಯಾರ ಮುಸಿಡಿ ಇದು. ಏ ತಮ್ಮ, तुम्हारे नल्ली में पानी आता है का उधर देख रहे? पुल्लू आता बहुत अच्छा है. ನೋಡ್ರಿ ಅಂತ ಅನ್ನಂಗಿಲ್ಲಪ್ಪ. ಇಲ್ಲೋಡ್ರಿ 10 HP ಮೋಟರ್ದಾಗ 5 ಇಂಚ್ ಪೈಪ್ನಾಗ ದೇವದುರ್ಗದಾಗ ತಿರುಗಿ ಸಾಕಾಗಿ ಫುಲ್ ಸ್ಟ್ಯಾಂಡರ್ಡ್ ಪೈಪ್ ತಗೊಂಬಂದಿನ್ರಿ. ದಿನಕ್ ಮೂಕತ್ತೆ ವಾಗದಿದ್ದೇ ಅಂದರೆ ಮಗನ ಹಿಂಗ ತಿರುಗಿ ಪ್ಲಾಸ್ಟಿಕ್ ಪೈಪ್ ಆದಂಗ ಆಗಿದೆ. ಯವ್ವ ಮಗಳ, ಇವನು ಜೋಡಿ ನಿಂತ್ಕೊಂಡ್ರ ವ್ಯಾಪಾರನು ಆಗಂಗಿಲ್ಲ. ಮೇಲಾಗಿ ನಿನ್ನ ಗಡಿಗೆ ಮೇಲೆ ಈ ನನ್ನ ಮಗ ವಾಟರ್ ಮ್ಯಾನ್ ಕಣ್ಣು ಬೀಳೋದ ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲವ. ಯಪ್ಪ ಹಿಂಗ ಹೇಳಕತ್ತಿಲ್ಲ ಯಾಕ? ಕೆಟ್ಟದಲ್ಲ ನೀ ಊರಾಗ ಸರಿ ನೆಪ್ಪಿ ಹುಡುಗ ಕೆಟ್ಟವ ಪೂರ ಕೆಟ್ಟ. ನೀನೇನು ಮೊಸರು ಮಾರಕ್ ಹೋಗ್ತೀಯ? ಸೀರಿಯಲ್ ತಿರುಗಾರಿ ಕಡೆಗೆ ತೋರ್ಸಕ್ ಹೋಗ್ತೀಯ? ಇವನದು ಮೊದಲ ನಿರ್ಬೇಡ ಕೆಲ್ಸ. ಅದ್ರಾಗ ಆ ಕೈಯಾಗ ಪೈಪ್ ಹಿಡ್ಕೊಂಡು ತಿರುಗ್ತಾನ. ಅದ ಅಂತ ತಿಂತಾರ ಆಡಲ್ವ ಯವ್ವ? ಹೌದಪ್ಪ. ಹೆಂಗೆ ಕಂಡು ಅವ್ರ ನಳದಾಗ ಪಾಚಿ ಕ್ಲೀನ್ ಮಾಡಿದ್ದು ಅದು ಏನಾರು ನಿನ್ನ ಗಡಿಗೆಗೆ ಬಡಿತು ಅನ್ಕೋ, ಅದಕ್ಕೆ ಹತ್ತಿದ ಪಾಚಿ ನಿನ್ನ ಗಡಿಗೆ ಬಿತ್ತಂದ್ರ ಎಪ್ಪ ಮುರಿದು ಮೊಸರೆಲ್ಲ ಹೊರ ಹೋಗ್ತದ. ಅವನ ಪಾಚಿ ನಿನ್ನ ಗಡಿಗೆ ಅಂಟಿಕೊಂಡು ನಿನ್ನ ಮೊಸರು ಹಾಳು ಮಾಡಿಕೋಬೇಡ. ನಿಮ್ಮವನ ಅವ್ರ ಬಾಳ ಎಷ್ಟು ಕೆಟ್ಟ ಐತೆ ಅಯ್ಯಪ್ಪ. ಇಲ್ಲೋರಿ ಯಜಮಾನ್ರೆ, ಕತ್ತು ಸಲ ಎಷ್ಟು ಸ್ವಚ್ಛ ಎಷ್ಟು ನೈಸ್ ಎಷ್ಟು ಕ್ಲೀನ್ ಮಾಡಿನ್ರಿ. ಪಾಚಲ್ಲಿ ಐತಂತ ನೋಡಕಲೇ ಬೋಸ್ ಹುಡುಕಿ ಏನ ಮಕ್ಕಳ ಕೊಡ್ತೇನೆ ತಾಂಡ ಕೊಡ್ತೇನೆ. ತುರುಕು ಮಾರಿ ನೋಡಿ ಒಂದು ಗಪ್ಪನ ಆಡ್ತದೆ ಕೊಡಿ ಏಸದಿಂದ ಕ್ಲೀನೇ ಮಾಡಿಲ್ಲ ಇದನ್ನ. ಏಯಪ್ಪ ಸರಿ ಒಂದಿತ್ತ ಗ್ಯಾಸ್ ರಿಪೇರಿ ಮಾಡೋರು ಬಂದಾರ್ರಿ. ಯಪ್ಪ ಇದು ಎಷ್ಟು ಕೆಟ್ಟ ನಾರ್ತೈತಿ ರಾಗ. ಗ್ಯಾಸ್ ರಿಪೇರಿ ಮಾಡೋರು ಬಂದಾರ್ರಿ. ಇಲ್ಲ ಒಂದು ವರ್ಷ ಆಗಿದೆ 6 ತಿಂಗಳು ಆಗಿರ್ಬೇಕಪ್ಪ. ಕಪ್ಪು ಮತ್ತೆ ಇವನು ಕೂಡ ಏನ್ ವ್ಯಾಪಾರ ಮಾಡ್ತಿ? ನಡಿವಾನ ಹೋಗಂಬ ಡ್ಯಾಡಿ. ಈಗ ಮನೆಗೆ ಹೋಗ್ಲೇ ನೀ ಅಪ್ಪನ ಸ್ವಲ್ಪ ಮಾಡ್ಕೊಂಡ್ ಬರ್ಲ. ವ್ಯಾಪಾರ ಮಾಡಿದ್ರ ಅವನ ಚಲ ಮನುಷ್ಯನಲ್ಲಪ್ಪ. ಎಲ್ಲ ಪೈಪ್ನಾಗ ನೀರು ಬಿಟ್ಟು ಖಾಲಿ ಆಗಿಬಿಟ್ಟಾನ ಅವನ. ಏನು ಇಲ್ಲಪ್ಪ. ಅದಕ್ಕೆ ಬಾ ಹೋಗಮ್ಮ ನಮ್ಮ ಮನೆಗೆ ನಾವು. ನಿನ್ನ ಮಾವನ ಕರ್ಕೊಂಡು ಹೋಗ್ತೀಯ
ಹೋಗ್ತೀಯ ಹೋಗು ಸೆಟ್ಟಿ ಹೋಗು. ಅದೇ ನಿನ್ನ ಮಗಳನ್ನು ನೆಮ್ಮಿಸಿ ಮಾಡಿ ಅಲ್ಲ ಅದೇ ನಿನ್ನ ಮಗಳ ಗಡಿಗಿನ ಇದೇ ನನ್ನ ರಾಣ್ಯದ ಒಳಾಕಿಲ್ಲ. ನನ್ನ ಹೆಸರು ವಾಟರ್ ಮ್ಯಾನ್ ಹಿಂಗೇನೇ ಅಲ್ಲ. ನಿನ್ ಮಗಳ ಕರ್ಕೊಂಡು ಹೋಗ್ತೀಯಾ? 2024ರಲ್ಲಿ RCB ಸೋತಿದೆ ಅಂದ್ರೆ ನಾ ತಲೆ ಕೆಡ್ಸಲ್ಲ. ಯಾಕಂದ್ರೆ ಒಂದಲ್ಲ ಒಂದಿನ ತಪ್ಪಿಗೆ ಬಿಟ್ಟಂತ RCB ಬಿಡಲ್ಲ. 60 ಸಲ ಸೋತರು RCB ತಾನೆ, 1000 ಸಲ ಸೋತರು RCB ತಾನೆ. ನಿನ್ನ ಮಗಳನ್ನ ಒಂದಲ್ಲ ಒಂದಿನ ಯಾಕಂತ ನಾನು ಹೋಗ್ಬಿಡ್ತೀಯ. ಸಿಕ್ಕು 75 ವರ್ಷ ಗತಿಯಾದರೆ ನನ್ನ ವರ್ಷದಲ್ಲಿರುವ 25 ಹಳ್ಳಿಗಳು ಮಾತ್ರ ಶಾಂತ. ನನ್ನ ಹಾದಿಯಲ್ಲಿ ಅಡ್ಡ ಬಂದ ಕ್ರಿಮಿಕೀಟಗಳ ಮೇಲೆ ಸಾವಿನ ಬದುಕಿದೆ. ಅವರ ಬದುಕನ್ನೇ ಸಾಲದ ಸುಳಿಯಲ್ಲಿ ಸಿಲುಕಿಸಿ ಬದುಕುವ ಈ ರಾವಣಗೌಡನ ನನಗೆದುರಾದವರನ್ನು ಕುತಂತ್ರದ ಬಲೆಯಿಂದ ಎಳೆದು ನರಳಿ ನರಳಿ ನರಕ್ಕೆ ಕಳಿಸುವ ಬಹದ್ದೂರ್ ರಾವಣಗೌಡ. ಬೋಸಡಿಕೆ ಯಪ್ಪ ದಣರ ಆಗ ನನ್ನ ಹೆಸರು ಬೋಸಡಿಕೆ ಅಲ್ರಿ, ಪೋಸ್ಟ್ DK ಅಂತ ಸ್ವಲ್ಪ ಬಿಡಿಸಿ ಬಿಡಿಸಿ ಹೇಳ್ರಿ. ನಾನು ಅದನ್ನ ಹೇಳಿದೆ ಬೋಸಡಿಕೆ. ನಾನ್ ಚಂದನ್ ಹೆಸರು ಅಂತ ಇಟ್ಕೊಂಡೆ. ಬೋಸ್ ಅನ್ನೋರ ಮುಂದೆ DK ಅಂತ ಇನ್ಸಿಲ್ ಹಾಕೊಂಡ್ರೆ ಕಂಡವ್ರು ಬಾಯಾಗ ಬಾಸ್ DK ಹೋಗಿ ಸ್ಪೀಡ್ನಾಗ ಬೋಸಡಿಕೆ ಅಂತಾರ್ರಿ. ದಣ್ಯಾರ ನನಗೆ ನಿಮ್ ಮೇಲೆ ನಿಮ್ಗೆ ಏನಾದ್ರು ಕರಿಬೇಕಂದ್ರ ಶೆಟ್ಟಿ ಅಂತ ಕರೆದು ಬಿಡ್ರಿ. ಸರಿ ಹಾಗಾಗಲಿ ಶೆಟ್ಟಿ ಅಂದಂಗ ಹೇಗೆ ನಡೆದಿದೆ ನಮ್ಮ ಬಡ್ಡಿಯ ವ್ಯವಹಾರ ಅದ್ಭುತ. ಆದ್ರೆ ಬಡ್ಡಿ ವ್ಯವಹಾರದ ಕಾಟ ಸ್ವಲ್ಪ ನಿಂತು ಬಿಟ್ಟೈತೆ ನೋಡ್ರಿ. ಯಾವನಾದ್ರೂ ಬಡ್ಡಿ ಕೊಟ್ಟು ಕೊಡಲ್ಲ ಅಂತ ಯಾವ ನನ್ನ ಮಗ ಹೇಳ್ತಾನ್ರಿ. ಆದ್ರ ಕೇಳಕ್ ಹೋದಂಗ ಬರೀ ಮುಂದಿನ ಸಲ ಬಾ ಅನ್ನೋದೇ ಆಯ್ತು ನೋಡ್ರಿ. ಆ ಧರ್ಮರಾಜನ ಸಾಲದ ವಿಚಾರ ಧರ್ಮರಾಜನನ್ನು ಕರೆದುಕೊಂಡು ಬಾ, ಹಿಂದೆ ಅವನ ಸಾಲದ ವಿಚಾರವಾಗಿ ನಾನು ಕೇಳ್ತಾನೆ ಅಂದಂಗ ಪ್ರೇಮರಾಜ್ ಮನೆ ಕಡೆ ಬಂದು ಬಹಳ ದಿನ ಆಯ್ತು. ಫೋನ್ ಮಾಡಿ ಬರಲು ತಿಳಿಸು. ಆ ಧರ್ಮರಾಜನ ಮನೆಗೆ ಹೋಗಿ ಅವನನ್ನು ಕರೆದುಕೊಂಡು ಬಾ. ಹಂಗೆ ಆಗಲ್ರಿ ದಣ್ಯರ.
ಬರ್ತೀನಿ. ಇಲ್ಲೂ ಶಾರದಾ ಹಾಗೆ ನಡೆದುಕೊಂಡು ಹೋಗುವ. ಮೊನ್ನೆ ನಿನ್ನ ಬರ್ತಡೆಗೆ ಗಿಫ್ಟ್ ಕೊಟ್ಟಿದ್ದೀರಲ್ಲ I-20 ಕಾರ್ನಲ್ಲಿ. ವೆರಿ ಗುಡ್. 150 ಎಕರೆ ಜಮೀನಿನ ಒಡೆಯನಾದ ಈ ರಾಮನಗರದ ಮಗಳು ಕಾರಿನಲ್ಲಿ ಓಡಾಡಿ ಹೊಟ್ಟೆ ಉರಿದುಕೊಂಡು ಸಾಯಬೇಕು ಈ ಊರಿನ ಬಡಬೇಕಾದ್ರು. ಹುಷಾರಾಗಿ ಹೋಗಿ ಬಾಬುಗಳೇ. ಹಾಗೆ ಅಲ್ಲಿ ICICI ಬ್ಯಾಂಕ್ನ ಕ್ರೆಡಿಟ್ ಕಾರ್ಡ್ ಇಟ್ಟಿದ್ದೇನೆ, ತೆಗೆದುಕೊಂಡು ಹೋಗು. ತೆಗೆದುಕೊಂಡು ಹೋಗ್ತೀನಿ. ನನಗೆ ಬರ್ತೀನಿ. ಸುರಲೋಕದ ಸುಂದರಿ ಪ್ರತಿಮ ಚಲುವೆ ಅವಳ ನೋಟಕ್ಕೆ ಬಲಿಪಶುವಾಯಿತು ನನ್ನೀ ಮನ. ನಮಸ್ಕಾರ ಮಿತ್ರರ ಸಮಾನರಾದ ಗೌಡ್ರಿಗೆ. ನಮಸ್ಕಾರ. ಬನ್ನಿ ಪ್ರೇಮರಾಜ್. ಅಂದಾಗ ಹೇಗೆ ನಡೆದಿದೆ ನಮ್ಮ ಫ್ಯಾಕ್ಟರಿ ವ್ಯವಹಾರ? ಸ್ವಲ್ಪ ಕುಂಠಿತವಾಗಿದೆ. ಕಾರ್ಮಿಕರ ಅಟ್ಟಾಸಕ್ಕೆ ನಲಗಿದೆ ನಮ್ಮ ಫ್ಯಾಕ್ಟರಿ. ಯಾಕೆ ಕಾರ್ಮಿಕರ ಸಂಬಳದಲ್ಲಿ ಏರುಪೇರಾಗಿದೆಯಾ? ಇಲ್ಲ ಗೌಡ್ರೆ, ಬೋನಸ್ಗಾಗಿ ದಿನಲಿನ ನಟ್ಟಿಗೆ ಅವರ ಮಾತಿನ ವಾಗ್ವಾದ. ಅವರ ಜೊತೆ ವಾಗ್ವಾದ ಮಾಡೋಕ್ಕಿಂತ ಮುಂಚೆ ಹಿಂದಿನ ಸರ ಕೊಡ್ತೇವೆ ಆಶ್ವಾಸನೆ ನೀಡಿ. ಈಗ ಆಶ್ವಾಸನೆ ಕೊಟ್ಟು 3 ವರ್ಷಗಳ ಕಳೆದವು. ಈ ಸಲ ದಸರಾ ಬೋನಸ್ ಕೊಡದಿದ್ದರೆ ಸ್ಟ್ರೈಕ್ ಮಾಡುತ್ತೇವೆ ಎಂದು ಎದುರಿಸಿದ್ದಾರೆ ಕಾರ್ಮಿಕ ಮುಖಂಡರು. ಆ ಕಾರ್ಮಿಕರ ಮುಖಂಡರನ್ನು ನನ್ನನ್ನು ಕಾಣುತ್ತೇಸು ಮುಂದೆ ನಾನು ನೋಡಿಕೊಳ್ಳುತ್ತೇನೆ. ಅಂದಾಗ ಕಾಮರಾಜ್, ಕಾಡಿನಲ್ಲಿ ಗುಪ್ತವಾಗಿ ನಡೆಯುತ್ತಿರುವ ನಮ್ಮ ಗಂಧದ ಮರದ ಬಿಸಿನೆಸ್ ಕಡೆನೂ ನಿಮ್ಮ ಕೊಳ್ಳಿರಲಿ. ಆ ವ್ಯವಹಾರಕ್ಕೆ ಸೂತ್ರಧಾರ ಕಾಮರಾಜ ಅವನೇ ನಿಮಗೆ ಉತ್ತರಿಸುತ್ತಾನೆ. ನನ್ನೊಂದಿಗೆ ಬಂದು ಹೊರಗಡೆ ಕುಳಿತಿರುವನು ಕರಿತೀನಿ. ಕಾಮರಾಜ್, ಕಾಮರಾಜ್, ನಮಸ್ತೆ ಪಾರ್ಟ್ನರ್. ಸಾರಯ್ಯ ಕಾಮರಾಜ್, ಬಾ. ಹುಡುಗು ಚಿನ್ನದಂತೆ ಆರ್ಭಟಿಸುವ ಸಿಂಹ ಇಂದು ನನ್ನ ಮನೆಗೆ ಮೊದಲ ಸಲಾಗಮನ. ಹೇಗಿದೆಯಾ? ದಯದ ಚೆಂಡೆ ನಿಮ್ಮಂತ ಧರ್ಮದರ ಸಹಕಾರ ಇರುವಾಗ ಬಂಡ ಪುಂಡರ ಪಾಲಿನ ಸಿಂಹ ಸ್ವಪ್ನ ಈ ಕಾಡಿನ ಸಿಂಹ ಕಾಮರಾಜ ಸದಾಕಾಲ ಕಾಡಿನಲ್ಲಿ ಸುಖಮಯವಾಗಿರುತ್ತಾನೆ ಗೌರಿ. ಹೌದು ಪಾರ್ಟ್ನರ್. ಸಮಯಕ್ಕೆ ತಕ್ಕಂತೆ ಕಳಿಸುವ ಹೆಣ್ಣು, ಎಣ್ಣೆ, ಹಣ ಇವೆಲ್ಲದರ ಸೂತ್ರಧಾರರು ತಾವು. ಅಂದ ಮೇಲೆ ಮತ್ತೇನು ಬೇಕು ನನಗೆ? ನಾನಂತೂ ಸೂಪರ್. ನನ್ನ ನಂಬಿ ಬಂದವರ ಪಾಲಿನ ಸೇವಕ ಈ ರಾಮನಗರ. ನಂಬಿಕೆಯನ್ನು ಆಯುಷ್ಯತವರ ಪಾಲಿನ ಕಾಳಿಂಗ ಗತ ಸರ್ತ. ಹೌದು ಕಾಮರಾಜ್, ದಯ ಮಾಂಗೆ ತೂ ಅಮಾರ್ ಗುಡ್ಡೆ ದಂಗೆ ಇಮಾನ್ ಹಗಾರ್ ಇಮಾನ್ कराम है अपने कपड़े जिन बना लेंगे. ನಂಬಿಕೆಗೆ ಶರಣು, ದ್ರೋಹಕ್ಕೆ ಗೋರಿ. ಇದು ನಮ್ಮ ಗೌಡರ ಶಪಥ. ಅಂದಂಗ ಕಾಮರಾಜ್, ಹೇಗೆ ನಡೆದಿದೆ ನಮ್ಮ ಗಂಧದ ಮರದ ಬಿಸಿನೆಸ್? ಈ ವರ್ಷದ ಬಿಸಿನೆಸ್ ನಲ್ಲಿ ಒಟ್ಟು 80 ಕೋಟಿ ಆದಾಯ ಬಂದಾಯ್ತು ಪಾರ್ಟ್ನರ್. ಅದರಲ್ಲಿ ಕೂಲಿ ಕಾರ್ಮಿಕರು, ಎಂಜಲ ತಿನ್ನುವ ಕಾಕಿಗಳಿಗೆ ಸಣ್ಣ ಪುಟ್ಟ ಖರ್ಚು ಹೋಗಿ ಉಳಿದಿದ್ದು 62 ಕೋಟಿ 33 ಲಕ್ಷ.
ಪರಿನಾಡ ಕಾಡಿನ ಹಿಂದುಗಡೆ ಪ್ರೇಮರಾಜನ ಕೈಯಲ್ಲಿ ಕಳಿಸುವೆ. ಮೆಚ್ಚಿದ ಮಿತ್ರ ಕಾಮರಾಜ್, ನೀನು ಲೆಕ್ಕದ ವಿಚಾರದಲ್ಲಿ ನಂಬಿಕೆಯ ಮನುಷ್ಯ. ಡಾಕ್ಟರ್, ನಂಬಿಕೆ ಎಂಬುದು ನನ್ನ ಜೀವನದ ಒಂದು ಅಂಗ. ನಂಬಿ ಬಂದವರ ಪಾಲಿಗೆ ನಾನು ಬರೇ ಕಾಮರಾಜ, ನಂಬಿಕೆ ದ್ರೋಹಿ ಮಾಡಿದವರ ಪಾಲಿಗೆ ಕಾಳಿಂಗ ಕೈಗಟ್ಟವಲೆ ಕರಮದ ಕಾಮರಾಜ. ಗೌಡ್ರೆ, ಬಹುದಿನದ ನಂತರ ಆಗಮಿಸಿದ ಈ ಕಾಮರಾಜನಿಗೆ ಮನ ತೃಪ್ತಿಗಾಗಿ ಏನಿಲ್ಲವೇ? ಎಲ್ಲವೂ ಸಿದ್ಧವಾಗಿದೆ ಕಾಮರಾಜ್. ಕಮಾನ್, ಎಂಜಾಯ್ ಇಟ್ ಮೀ. ನಿಮಗೋಸ್ಕರ ಫಾರಿನ್ ಡ್ರಿಂಕ್ಸ್ ಅಂಡ್ ನೇಪಾಳಿ ಹಣ್ಣು ಎಲ್ಲವೂ ಒಳಗಡೆ ಸಿದ್ಧವಾಗಿದೆ. ಜಸ್ಟ್ ವೇಟ್ ಅಂಡ್ ಸಿ. ರೂಮ್ ನಂಬರ್ 5ರಲ್ಲಿ 6ನೇ ತ್ರಿಜರಿಯಲ್ಲಿ 2 ಕೆಂಪು ಕಲರ್ ಡ್ರಿಂಕ್ಸ್ ಬಾಟಲ್ ಇದ್ದಾವೆ. ತಗೊಂಬಂದು ಈ ಟೇಬಲ್ ಮೇಲೆ ಪಾರ್ಟಿಗೆ ಅರೇಂಜ್ ಮಾಡು. ಹಾಗೆ ರೂಮ್ ನಂಬರ್ 9ರಲ್ಲಿ ಒಂದು ಹುಡುಗಿ ಇದ್ದಾಳೆ, ಬಂದು ಡ್ಯಾನ್ಸ್ ಮಾಡಿ ನಮ್ಮ ಕಾಮರಾಜನನ್ನು ತೃಪ್ತಿಗೊಳಿಸಬೇಕು.
ಎಂತಹ ಪ್ರತಿಭೆ ಸುಂದರಿ ಇವಳಿಗೆ. ಪಾಟರ್, ಇವಳು ನಿಜವಾಗಲು ದೇವಲೋಕದ ಅಪ್ಸರೆ. ಈ ಅಪ್ಸರೆ ನಿನಗಾಗಿ ತಂದ ಹೆಣ್ಣು ಕಾಮರ. ನಿನ್ನ ಕಾಡಿನ ಅರಮನೆಗೆ ಕರೆದುಕೊಂಡು ಹೋಗು. ಇವಳಿಂದ ನನಗೆ ಸ್ವಂತ. ಹೌದು ಕಾಮರಾಜ್, ಹಣ್ಣು ಎಣ್ಣೆ ಹಣ್ಣು ಮಣ್ಣು ಇವೆಲ್ಲ ನಮ್ಮ ನಿತ್ಯಕ್ಕೆ ಮೂಲವಾದ ನಾಡಿ. ಜೊತೆ ಕೂಡಿ ಬಂದಾಗ ಎಲ್ಲವನ್ನು ಅನುಭವಿಸಲೇಬೇಕು. ಹೋಗು ಕಾಮರಾಜ್, ಕರೆದುಕೊಂಡು ಹೋಗು. ಓಕೆ, ಬರ್ತೀನಿ ಫ್ರೆಂಡ್ಸ್. ತಪ್ಪದೆ ಫ್ಯಾಕ್ಟ್ರಿ ಕಡೆ ಬಂದುಬಿಡಿ. ಫ್ಯಾಕ್ಟ್ರಿಯಲ್ಲಿ ತುಂಬಾ ಕೆಲಸವಿದೆ, ನಾನು ಬರುತ್ತೇನೆ. ಸರಿ, ಹಾಗೆ ಆಗಿಲ್ಲ ಪ್ರೇಮರಾಜ್, ನಾನು ಹೋಗಿ ಬನ್ನಿ. ಮನುಷ್ಯ ಏನು ಬೇಕಾದ್ರೂ ಸ್ವಂತ ಮಾಡ್ತಾರೆ. ಹಣದ ಅಂಶಕ್ಕೆ ಬಲಿಯಾದ ಎಷ್ಟೋ ಇಂಥ ಯುವಕರ ಎಷ್ಟೋ ಪಾಲಿನ ಹಣದ ಅಂಶಕ್ಕೆ ಬಲಿಯಾದ ಎಷ್ಟೋ ಇಂಥ ಯುವಕರ ಪಾಲಿನ ಸರ್. ಹಣದ ಅಂಶಕ್ಕೆ ಬಲಿಯಾದ ಎಷ್ಟೋ ಯುವಕರ ಪಾಲಿನ ದೇವರು ಈ ರಾಮನಗರ. ರಾಮಾಯಣದಲ್ಲಿ ರಾವಣನಿಗೆ ಒಂದೇ ತಲೆ, ಈ ಕಲಿಯುಗದಲ್ಲಿ ರಾವಣನಿಗೆ 10 ತಲೆ. ಸಾಲು ಸಾಲು ಅದೇ ಸಾಲಿನಲ್ಲಿ ನಿನ್ನ ಶೂಲಕ್ಕೇರಿಸಿ ಹೋದರೆ ನನ್ನ ಹೆಸರು ರಾವಣಗೌಡನೇ ಅಲ್ಲ. ನಮಸ್ಕಾರ ಗೌಡ್ರಿ, ಹೇಳಿದ್ರಂತೆ. ಹೌದಪ್ಪ ಧರ್ಮರಾಜ್, ಸಾಲ ಕೇಳುವಾಗ ಕೈ ಮುಗಿದು ಬಾಗಿ ನೀವುಗಳು ಬರುವಾಗ ಸಾಲದ ಮರುಪಾವನೆಗಾಗಿ ನಿಮ್ಮನ್ನು ನಾವೇ ಕರೆತರಿಸಬೇಕಲ್ಲವೇ? ಅಂದಂಗ ಏನಾಯ್ತು ನನ್ನ ಸಾಲದ ವಿಚಾರ? ತಿಳಿಯರಿ, ಮಣ್ಣನ್ನು ನಂಬಿ ಬದುಕುವ ಭೂತಾಯಿ ಮಕ್ಕಳು ನಾವು. 2 ವರ್ಷ ಕಳೆದರೂ ಅತಿಯಾದ ಮಳೆಗೆ ಬೆಳೆ ಇಲ್ಲದಂತಾಗಿ ಬಂದ ಬೆಳೆಯಲ್ಲಿ ಎಣ್ಣೆ ಗೊಬ್ಬರಕ್ಕೆ ಜೀವನ ನಡೆಸಲು ಸಾಧ್ಯವಿಲ್ಲದಾಗ ನಿಮ್ಮ ಸಾಲವನ್ನು ಹೇಗೆ ಕಟ್ಟಲಿ? ನೋಡು ಧರ್ಮ, ಕಷ್ಟ ಎಂಬುದು ಮಾನವ ಜನ್ಮಕ್ಕೆ ಅಡ್ಡಿದ ಕಂಟಕ್ಕೆ ಇದ್ದಂತೆ. ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡ್ರೆ ನಮ್ಮಂತವರ ಕಷ್ಟ ಕೇಳುವವರ್ಯಾರು? ಒಪ್ಪಿದೆ ನಿಮ್ಮ ಮಾತಿಗೆ ದಣಿಕಿರಿ. ಇಷ್ಟಕ್ಕಿಂತ ಕಡೆಯಾದ ಈ ಬಡವನ ಬದುಕಿಗೆ ಆಶ್ರಯ ನೀಡಿದ ಆಶ್ರಯದಾತಾಗಿ ಈ ಬಡವನ ಪಾಲಿಗೆ ದೇವರಾಗಿರುವೆ. ಇದು 1 ವರ್ಷ ಕಾಲಮಾನ ದಯಪಾಲಿಸಿ ಮರಳಿಸುವೆ ನಿಮ್ಮ ಸಾಲವನ್ನು. ನೋಡು ಧರ್ಮರಾಜ್, ನಿನ್ನ ಒಟ್ಟಿ ತಿಪ್ಪಲ ಬಹಳ ಐತೆ ಅಂತ ನನಗೂ ಕೂಡ ಗೊತ್ತು. ಈಗ ಅಲ್ಲದೆ ಎದೆ ಹತ್ರ ಬೆಳೆದಿರುವ ತಮ್ಮ ತಂಗಿ ಇರುವರೆಂದು ಅರಿತು ನಾನು ನಿನಗೊಂದು ಅವಕಾಶ ಕೊಡ್ತೇನೆ. ಅದು ನನ್ನ ಮಾತು ಕೇಳಿದ್ರೆ ಮಾತ್ರ. ಅದು ಯಾವ ಮಾತು? ಸಾಧ್ಯವಾದರೆ ನಡೆಸಿಕೊಡ್ತೀನಿ, ಹೇಳಿ. ಪರತನದ ಸೊಬಗಿನಲ್ಲಿ ಸುಮಧುರವಾಗಿ ಅರಿದು ನಿಂತ ನಿನ್ನ ತಂಗಿಯನ್ನ ಈ ರಾವಣಗೌಡನ ಜಗಿಲಿ ಮೇಲೆ ಮಲಗಿಸಿದರೆ ಸಾಕು, ನಿನ್ನ ಸಾಲವೆಲ್ಲ ಮನ್ನಾ. ಮರ್ಯಾದಿಂದ ಮಾತನಾಡು.
ಇದ್ರೆ ಕಳಸು ಬಿಡ. ಅದು ಬಿಟ್ಟು ದೊಡ್ಡ ದಾಣಿಕರ ಮೇಲೆ ಎಗಿರಿ ಮಾತಾಡೋದು ಸರಿಯಲ್ಲ ನೋಡಪ್ಪ ನೀನು. ಹಣಕ್ಕಾಗಿ ಹೆಣ್ಣಿನ ತಲೆ ಹಿಡಿಕೋ ಕೆಲಸ ಮಾಡ ಸಟ್ಟಿ ವಂಶ ಬಿದ್ರೆ ಅವ ಬಯಸಿದ್ರೆ ನಿನ್ನ ಮಗಳನ್ನ ತಂದು ಮಲಗಿಸ ಮಗನ. ಇವ ನನ್ನ ಬುಡಕ ತಂದೇಳಪ್ಪ ಕರ್ಮಪ್ಪ. ಅದು ಏನಂದ್ರ ಮುಚ್ಚು ಬಾಯಿ ಮಗನ. ರೇ ಗೌಡ, ನಿನ್ನ ತಾಯಿ ಬಟ್ಟೆ ಕಣ್ಣೆಲ್ಲ ಬದುಕೊಂಡಿ ಇದೇ ಮಾತು ನನ್ನ ತಮ್ಮನಾದ ಭದ್ರನ ಮುಂದೆ ಆಡಿದ್ದಂದರೆ ಇಷ್ಟೊತ್ತಿಗೆ ನಿನ್ನ ರುಂಡವನ್ನು ತೆಗೆದು ನಮ್ಮೂರು ಅಲಿಸಿ ಬಾಗಿಲಿಗೆ ನೇತಾಡುತ್ತಿತ್ತು. ಹಣಕ್ಕಾಗಿ ಎಣ್ಣೆಲೆ ಕೇಳುವ ಅಲ್ಕಟ್ಗೌಡ ಇಲ್ಲ 3 ದಿನದಾಗೆ ನಿನ್ನ ಹಣ ತಂದು ನಿನಗೆ ಒಪ್ಪಿಸಿ ನಿನ್ನ ಮುಂದೆ ನಿಂತು ತೊಡೆ ತಟ್ಟಿ ಮಾಡುತ್ತೇನೆ. ಬರುತ್ತೀನಿ. ಎತ್ತರ ಬಾಳ ಬಿರುಸಾದ ನೋಡ್ರಿ ದಣ್ಯರ. ಬಿರುಸ ನುಡಿದರೆ ಅದೇ ಬಿರುಸಿಗೆ ಇರುಸು ಮುರುಸು ತಂದು ದೊಡ್ಡ ಗೌಡ ನಾನು. ಇನ್ನು ಮ್ಯಾಗ ಅವನ ಜೀವನದ ಗತಿ ಅದೋ ಗತಿ.